Hello dear students, welcome to Sing Style of Maths. So ನಾವು ಪ್ರೀವಿಯಸ್ ಲೆಕ್ಚರಲ್ಲಿ ಪರ್ಮುಟೇಷನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಮೈ ಸ್ಮಾಲ್ ರಿಕ್ವೆಸ್ಟ್ ಇಸ್ ಆ ಲೆಕ್ಚರ್ ಯಾರಾದರೂ ವಾಚ್ ಮಾಡಿಲ್ಲ ಅಂತಂದರೆ ಈ ಲೆಕ್ಚರ್ ದಯವಿಟ್ಟು ವಾಚ್ ಮಾಡಬೇಡಿ, ಯಾಕಂದರೆ ಅರ್ಥ ಆಗೋದಿಲ್ಲ. ಪ್ಲೀಸ್ ಅದನ್ನು ಕಂಪ್ಲೀಟ್ ಮಾಡಿದ ಮೇಲೆ ಮಾತ್ರ ಇದನ್ನು ವಾಚ್ ಮಾಡಿ. ಓಕೆ, ಸೊ ರೈಟ್, ಪ್ರೀವಿಯಸ್ ಲೆಕ್ಚರಲ್ಲಿ ನಾವೇನು ಕಲ್ತಿದ್ವಿ? ಟೂ ಟೈಪ್ಸ್ ಆಫ್ ಪರ್ಮುಟೇಷನ್ ಕಲ್ತಿದ್ವಿ. ಪರ್ಮುಟೇಷನ್ಸ್ ವೆನ್ ಆಲ್ ದ ಆಬ್ಜೆಕ್ಟ್ಸ್ ಆರ್ ಡಿಸ್ಟಿಂಕ್ಟ್, ಅಂದರೆ ಏನು, ಎಲ್ಲ ಆಬ್ಜೆಕ್ಟ್ಸ್ ಡಿಸ್ಟಿಂಕ್ಟ್ ಬೇರೆ ಬೇರೆ ಇದ್ದಾಗ ನಾವು ಟೋಟಲ್ ನಂಬರ್ ಆಫ್ ಪರ್ಮುಟೇಷನ್ಸ್ ಅಥವಾ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ಗಳನ್ನು ಎಷ್ಟು ಮಾಡಬಹುದು ಅನ್ನೋದನ್ನು ಕಲ್ತಿದ್ವಿ. ಹೌದಾ? ಅದರಲ್ಲಿ ನಾವೇನು ಮಾಡಿದ್ವಿ? ಟೂ ಟೈಪ್ಸ್. ದಟ್ ಈಸ್ ನಥಿಂಗ್ ಬಟ್ ವೆನ್ ಕೆಲವೊಂದನ್ನು ಮಾತ್ರ 6 ಆಬ್ಜೆಕ್ಟ್ಸ್ ಅಟ್ ಎ ಟೈಮ್ ನಾವು ತಗೊಂಡ್ರೆ, ಟೇಕನ್ ಆರ್ ಅಟ್ ಎ ಟೈಮ್, ಅಂದರೆ ಎಲ್ಲ ಆಬ್ಜೆಕ್ಟ್ಸ್ ತೊಗೊತಿಲ್ಲ, ನಮ್ಮ ಕೈಯಲ್ಲಿ ಎಷ್ಟು ಆಪ್ಷನ್ಸ್ ಇದೆಯೋ ಅದರಲ್ಲಿ ಕೆಲವೊಂದನ್ನು ಯೂಸ್ ಮಾಡ್ಕೊತಿದ್ದೀವಿ ಅಂತಂದರೆ ಫಾರ್ಮುಲಾ ಏನಾಗುತ್ತೆ? ವಿತೌಟ್ ರಿಪಿಟೇಷನಿಗೆ ಎನ್ ಪಿ ಆರ್ ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಆಗುತ್ತೆ. ವಿತ್ ರಿಪಿಟೇಷನಿಗೆ ಫಾರ್ಮುಲಾ ಏನಾಗುತ್ತೆ? ಎನ್ ಟು ದ ಪವರ್ ಆಫ್ ಆರ್ ಆಗುತ್ತೆ. ಅದೇ ರೀತಿ ನಂಬರ್ ಆಫ್ ಪರ್ಮುಟೇಷನ್ಸ್ ಆಫ್ ಎನ್ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಟೇಕನ್ ಆಲ್ ಅಟ್ ಎ ಟೈಮ್. ಆಲ್ ಅಂದರೆ ಏನು? ಎಲ್ಲವನ್ನ ಕೂಡ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಅಂದರೆ ನನ್ನ ಹತ್ರ 4 ಆಬ್ಜೆಕ್ಟ್ಸ್ ಇದ್ದಾವೆ ಅಂದರೆ 4 ಕೂಡ ನಾನು ಯೂಸ್ ಮಾಡ್ಕೊಂಡ್ಬಿಟ್ರೆ ದೆನ್ ವಾಟ್ ಈಸ್ ದ ಆನ್ಸರ್? ಎನ್ ಫ್ಯಾಕ್ಟೋರಿಯಲ್. ಓಕೆ, ಸೊ ವೆನ್ ಎನ್ ಈಸ್ ಈಕ್ವಲ್ ಟು ಆರ್ ಕೇಸ್ ಅಂದರೆ ನಮ್ಮ ಹತ್ರ ಇರುವಂಥ ಆಬ್ಜೆಕ್ಟ್ಸು ಮತ್ತು ನಾವು ಯೂಸ್ ಮಾಡ್ತಾ ಇರುವಂಥ ಆಬ್ಜೆಕ್ಟ್ಸು ಎರಡು ಈಕ್ವಲ್ ಆದಾಗ ಅದರದ್ದು ಆನ್ಸರ್ ಏನಾಗುತ್ತೆ? ಎನ್ ಫ್ಯಾಕ್ಟೋರಿಯಲ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಬಂದುಬಿಟ್ಟು ನಾವು ನೋಡಿದ್ವಿ ಪರ್ಮುಟೇಷನ್ಸ್ ವೆನ್ ಆಲ್ ದ ಆಬ್ಜೆಕ್ಟ್ಸ್ ಆರ್ ನಾಟ್ ಡಿಸ್ಟಿಂಕ್ಟ್. ನಾಟ್ ಡಿಸ್ಟಿಂಕ್ಟ್ ಅಂದಾಗ ನಾವು ಹೇಗೆ ಮಾಡ್ತಾ ಇದ್ವಿ? ನಾಟ್ ಡಿಸ್ಟಿಂಕ್ಟ್ ಅಂದರೆ ಅರ್ಥ ಏನು? ಕೆಲವೊಂದು ಸೇಮ್ ಇದ್ದಾವೆ ಅಂತ ಅರ್ಥ. ಓಕೆ, ನಿಮಗೆ ಯಾವುದೋ ಒಂದು ವರ್ಡ್ ಕೊಟ್ಬಿಟ್ಟು ಆ ವರ್ಡಿಂದ ಎಷ್ಟು ಅರೇಂಜ್ಮೆಂಟ್ಸ್ಗಳನ್ನು ನೀವು ಮಾಡಬಹುದು ಅಂತ ಕೇಳಿದ್ರೆ ಯು ವಿಲ್ ಚೆಕ್ ದಟ್ ವೆದರ್ ದಟ್ ಈಸ್ ಡಿಸ್ಟಿಂಕ್ಟ್ ಆರ್ ನಾಟ್ ಡಿಸ್ಟಿಂಕ್ಟ್. ಅಂದರೆ ಆ ವರ್ಡಲ್ಲಿ ಬಂದಿರುವಂಥ ಪ್ರತಿಯೊಂದು ಲೆಟರು ಬೇರೆ ಬೇರೆ ಇದೆಯೋ, ಸೇಮ್ ಇದೆಯೋ, ಕೆಲವೊಂದಾದರೂ ಸೇಮ್ ಇದಾವ ಅಂತ ನೋಡ್ತೀರಾ. ಬೇರೆ ಬೇರೆ ಇದೆ ಅಂತ ಅಂದರೆ ಮೇಲೆ ನಾವು ಏನು ಕಲ್ತ್ವಲ್ಲ ಈ ಫಾರ್ಮುಲಾಗಳನ್ನು ಯೂಸ್ ಮಾಡ್ತೀರಾ. ಸೇಮ್ ಇದೆ ಅಂತ ಅಂದರೆ ವಾಟ್ ಯು ವಿಲ್ ಬಿ ಡೂಯಿಂಗ್ ಈಸ್ ಯು ವಿಲ್ ಯೂಸ್ ದಿಸ್ ಫಾರ್ಮುಲಾ. ವಾಟ್ ದಿಸ್ ಫಾರ್ಮುಲಾ ಆ್ಯಕ್ಚುಲಿ ಮೀನ್ಸ್, ಆ ವರ್ಡಲ್ಲಿ ಎಷ್ಟು ಲೆಟರ್ ಇದ್ದಾವೆ ದಟ್ ಈಸ್ ಟೇಕನ್ ಆ್ಯಸ್ ಎನ್, ಆ್ಯಂಡ್ ಯಾವ್ಯಾವ ಲೆಟರ್ಸ್ಗಳು ರಿಪೀಟ್ ಆಗಿದ್ದಾವೆ. ಯಾವುದೋ ನಾವು ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಮ್ಯಾಥಮೆಟಿಕ್ಸ್ ಅಂತ ವರ್ಡ್ ನೋಡಿದ್ವಿ. ಹೌದಾ? ಸೊ ಮ್ಯಾಥಮೆಟಿಕ್ಸ್ ಅನ್ನುವಂಥ ವರ್ಡಲ್ಲಿ ಎಮ್ ಅನ್ನುವಂಥ ಲೆಟರ್ 2 ಸತಿ, ಆ್ಯಂಡ್ ಟಿ ಅನ್ನುವಂತಹ ಲೆಟರ್ 2 ಸತಿ, ಆ್ಯಂಡ್ ಎಮ್ ಎ ಟಿ 2 ಸತಿ, ಎ 2 ಸತಿ, ಎಮ್ 2 ಸತಿ ರಿಪೀಟ್ ಆಗಿದ್ವು. ಆವಾಗ ನಾವು ಟೋಟಲ್ ನಂಬರ್ ಆಫ್ ಪರ್ಮುಟೇಷನ್ಸ್ ಎಷ್ಟು ಹೇಳಿದ್ವಿ? ಟೋಟಲ್ ಲೆಟರ್ಸು 11 ಇದ್ವು. 11 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ವಿ. ಹೌದಾ? ಸೊ ಅದೇ ಥರ ನೀವು ನೋಡಬೇಕು, ಲೆಟರ್ ಹೇಗೆ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗಾಟ್ ಇಟ್? ಸೊ ದಿಸ್ ಈಸ್ ಹೌ ಯು ವಿಲ್ ಬಿ ಮೇಕಿಂಗ್ ದ ಪರ್ಮುಟೇಷನ್ಸ್. ಓಕೆ, ಯು ವಿಲ್ ಬಿ ಫೈಂಡಿಂಗ್ ದ ಪರ್ಮುಟೇಷನ್ಸ್. ಪರ್ಮುಟೇಷನ್ಸ್ನ ಫೈಂಡ್ ಮಾಡೋದು ಅಂದರೆ ನಥಿಂಗ್ ಬಟ್ ಅರೇಂಜ್ಮೆಂಟ್ಸ್ಗಳನ್ನು ಫೈಂಡ್ ಮಾಡೋದು. ಈಗ ನಿಮಗೆ ನೆನ್ನೆದು ರಿಲೇಟೆಡ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 3 ಲೆಟರ್ ಬೇಡ, ಈಗ 4 ಲೆಟರ್ ವರ್ಡ್ ಕೊಡೋಣ. ರೋಸ್ ಅನ್ನುವಂಥ ವರ್ಡು. ಓಕೆ, ನಾನು ನಿಮಗೆ ಕೇಳ್ತಾ ಇರೋದೇನೆಂದರೆ, ರೋಸ್ ಅನ್ನುವಂತಹ ವರ್ಡಲ್ಲಿ ಇರುವಂತಹ ಲೆಟರ್ಸ್ಗಳನ್ನು ರೀಅರೇಂಜ್ಮೆಂಟ್ ಎಲ್ಲ ಮಾಡಿದ್ರೆ, ಆ ಕಡೆ ಈ ಕಡೆ ಕಳಿಸಿದ್ರೆ, ಅರೇಂಜ್ಮೆಂಟ್ ಮಾಡಿದ್ರೆ ಎಷ್ಟು ಅರೇಂಜ್ಮೆಂಟ್ಸ್ಗಳನ್ನು ನಾನು ಮಾಡಬಹುದು, ಎಷ್ಟು ಡಿಫರೆಂಟ್ ಅರೇಂಜ್ಮೆಂಟ್ಸ್ಗಳನ್ನು ಮಾಡಬಹುದು. ಓಕೆ, ಸೊ ದ್ಯಾಟ್ ಈಸ್ ದ ಕ್ವಶನ್. ನೌ ಯು ಅಬ್ಸರ್ವ್, ನಿಮ್ಮ ಹತ್ರ ಎಷ್ಟು ಲೆಟರ್ಸ್ ಇದ್ದಾವೆ? 4 ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ ಮಾಡೋಕ್ಕೆ ಹೇಳ್ತಿದ್ದೀನಿ, ಎಲ್ಲವೂ ಯೂಸ್ ಮಾಡ್ತಿದ್ದಾರೆ ತಾನೆ. ಸೊ 4, ದೇರ್ 4 ಆನ್ಸರ್ ಏನಾಗುತ್ತೆ? ಫಸ್ಟ್ ಆಫ್ ಆಲ್ ಎಲ್ಲ ಡಿಸ್ಟಿಂಕ್ಟ್ ಇದ್ದಾವೆ, ಹೌದು ತಾನೆ, ಆ್ಯಂಡ್ 4 ಆ್ಯಂಡ್ ದಿಸ್ ಈಸ್ ಆಲ್ಸೋ 4 ಮೀನ್ಸ್ ದ ಲೆಟರ್ಸ್ ಯು ಆರ್ ಯೂಸಿಂಗ್ ಅಟ್ ಎ ಟೈಮ್ ಆರ್ ಆಲ್ಸೋ ಸೇಮ್ ಆ್ಯಸ್ ದ ಲೆಟರ್ಸ್ ಗಿವೆನ್. ಸೊ ದೇರ್ 4 ಎರಡೂ ಸೇಮ್ ಇದ್ದಾಗ ನಮಗೆ ಆನ್ಸರ್ ಏನಾಗುತ್ತೆ? ಎನ್ ಫ್ಯಾಕ್ಟೋರಿಯಲ್ ವಿಚ್ ಈಸ್ ನಥಿಂಗ್ ಬಟ್ 4 ಫ್ಯಾಕ್ಟೋರಿಯಲ್ ವಿಚ್ ಈಸ್ ನಥಿಂಗ್ ಬಟ್ 4 ಇಂಟು 3 ಇಂಟು 2 ಇಂಟು 1 ಎಷ್ಟಾಗುತ್ತೆ? 4 3 12, 12 2 24 ಅರೇಂಜ್ಮೆಂಟ್ಸ್ಗಳು ಪಾಸಿಬಲ್ ಇದೆ ಅಂತೇಳಿ ನಾವು ಕಂಡುಹಿಡಿತೀವಿ. ಓಕೆ, ಸೊ 24 ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ನ ನಾನು ಕಂಡುಹಿಡಿಬಹುದು ಯೂಸಿಂಗ್ ದಿಸ್ ಒನ್. ಯಾರಿಗೆ ಪರ್ಮುಟೇಷನ್ಸ್ ಗೊತ್ತಿಲ್ಲ ಅವ್ರೇನು ಮಾಡ್ತಾರೆ? ಕೂತ್ಕೊಂಡು ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಬರೀತಾರೆ. ಬಟ್ ದೋಸ್ ಹೂ ನೋ ಇಟ್ ದೇ ವಿಲ್ ಡೈರೆಕ್ಟ್ಲಿ ಟೆಲ್. ಈಗ ಗೇಮ್ ಆಡ್ತಾ ಇರ್ತೀರ ಅನ್ಕೊಳ್ಳೋಣ, ರೋಸ್ ಅನ್ನೋಂಥ ವರ್ಡಿಂದ ನೀನು ಎಷ್ಟು ಅರೇಂಜ್ಮೆಂಟ್ಸ್ ಮಾಡ್ತೀಯಾ ಅಂತ ಕೇಳೋಣ. ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ಗಳು ಮಾಡಬೇಕು. ಓಕೆ, ಆರ್ ಒ ಎಸ್ ಸಿ ಒಂದು, ನೆಕ್ಸ್ಟು ಆರ್ ಎಸ್ ಒ ಇ ಒಂದು, ಎಸ್ ಆರ್ ನೋ, ರೈಟ್, ಆರ್ ಒ ಇ ಎಸ್ ಒಂದು, ಆರ್ ಎಸ್ ಇ ಒ ಒಂದು, ರೈಟ್. ನೆಕ್ಸ್ಟ್ ಏನು ಮಾಡಬಹುದು? ಆರ್ ಇ ಒ ಎಸ್ ಮಾಡಬಹುದು, ಆರ್ ಇ ಎಸ್ ಒ ಮಾಡಬಹುದು, ರೈಟ್. ಈ ಥರ ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ ನೀವು. ಆದರೆ ಮ್ಯಾಕ್ಸ್ ಗೊತ್ತಿರೋರು ಏನು ಮಾಡ್ತೀರಾ ನೀವು? ಡೈರೆಕ್ಟಾಗಿ 4 ಇದಾವ, 4 ಡಿಸ್ಟಿಂಕ್ಟ್ ಇದೆಯಾ, 4 ಫ್ಯಾಕ್ಟರ್ 24 ಅರೇಂಜ್ಮೆಂಟ್ಸ್ ಮಾಡ್ಬೋದು ನೋಡಪ್ಪ, 24ಕ್ಕಿಂತ ಜಾಸ್ತಿ ನೀನು ಮಾಡೋಕ್ಕೆ ಆಗೋದಿಲ್ಲ ಅಂತ ನಾವೇ ಡೈರೆಕ್ಟಾಗಿ ಹೇಳ್ಬೋದು, ರೈಟ್. ಸೊ ಲೆಟ್ ಮಿ ಜಸ್ಟ್ ಟೆಲ್ ಯು ದೋಸ್ 24 ಅರೇಂಜ್ಮೆಂಟ್ಸ್. ಓಕೆ,
ಆರ್ ಅನ್ನೋದನ್ನು 6 ಟೈಮ್ಸ್ ಬರ್ಕೊಂಡ ಓ ಅನ್ನೋದನ್ನು 6 ಟೈಮ್ಸ್ ಬರೀರಿ. ಚೆಕ್ ಮಾಡೋಣ ಆ 4 ಅರೇಂಜ್ಮೆಂಟ್ಸ್ಗಳು ಯಾವುದು ಅಂತೇಳಿ. ರೈಟ್, ಓ ಆದಮೇಲೆ ಆರ್ ಎಸ್ ಇ. ಈಗ ಈ 3 ಅರೇಂಜ್ಮೆಂಟ್ಸು ಆಗುತ್ತೆ ತಾನೆ. ಸೊ 3 ಅರೇಂಜ್ಮೆಂಟ್ಸ್ ಏನೇನಾಗುತ್ತೆ, ಆರಿಂದ 2, ಎಸ್ ಇಂದ 2, ಇ ಇಂದ 2. ನಾವು ರೈಟ್ ಡೌನ್ ಓ ಆರ್ ಆಗಿದೆ, ಎಸ್ ಇ ಆಯಿತು, ಇದು ಇ ಎಸ್. ನೆಕ್ಸ್ಟ್ ಎಸ್ ಓ ಎಸ್ ಆಗಿದೆ, ಏನು ಬರಿಬೋದು, ಆರ್ ಇ ಬರಿಬೋದು, ಇ ಆರ್ ಬರ್ಕೋಬೋದು. ಓ ಇ ಆದಮೇಲೆ ನಾನೇನು ಬರಿಬಹುದು, ಆರ್ ಎಸ್ ಎಸ್ ಆರ್ ಬರಿಬೋದು. ನೆಕ್ಸ್ಟ್ ಬರೆಯೋಣ ಎಸ್ ಇಂದ 5 6, ಎಸ್ ಇಂದ ಬರೀರಿ. ಎಸ್ ಆದಮೇಲೆ ಏನಾಗುತ್ತೆ, ಆರ್ ಒ ಇ ಆಗುತ್ತೆ. ರೈಟ್, ಆರ್ ಇ ಒ ಒಂದಾಗುತ್ತೆ, ಓ ಓ 2 ಸತಿ, ಇ 2 ಸತಿ, ಅಲ್ಲಿಗೆ ಇದೇನಾಗುತ್ತೆ ಆರ್ ಇ, ಇದು ಇ ಆರ್, ದಿಸ್ ಒನ್ ವಿಲ್ ಬಿ ಆರ್ ಒ, ದಿಸ್ ಒನ್ ವಿಲ್ ಬಿ ಓ ಆರ್. ರೈಟ್. ಸೊ ನೆಕ್ಸ್ಟ್ ಇನ್ನೂ ಅರೇಂಜ್ಮೆಂಟ್ಸ್ಗಳಿಗೆ ಏನು ಮಾಡಬಹುದು, ಆರ್ ಒ ಎಸ್ ಇಂದ ಸ್ಟಾರ್ಟ್ ಆಗ ಇ ಇಂದ ಮಾಡಿರಿ. ಇ ಇಂದ ಅಂತಂದರೆ ಎಷ್ಟಾಗುತ್ತೆ, ಲೆಟ್ ಅಸ್ ಡೂ ಹಿಯರ್ ಇ ಇ ಇ ಇ ಇ ಆ್ಯಂಡ್ ಇ, 6 ಅರೇಂಜ್ಮೆಂಟ್ಸ್. ರೈಟ್. ಸೊ ಇ ಆರ್ ಒ ಎಸ್ ಆರ್ ಎಸ್ ಒ, ಹೌದಾ. ಸೊ ನೆಕ್ಸ್ಟ್ ಏನು ಮಾಡಬಹುದು, ಇ ಎಸ್ ಒ ಆರ್ ಎಸ್ ಆರ್ ಒ ಆ್ಯಂಡ್ ಓ ಇಂದ ಮಾಡಿದ್ರೆ ಓ ಆರ್ ಎಸ್ ಓ ಎಸ್ ಆರ್. ರೈಟ್. ಇದನ್ನು ಬಿಟ್ಟು ನೀವು ಅರೇಂಜ್ಮೆಂಟ್ ತೋರಿಸ್ರಿ, ಇಟ್ ಈಸ್ ನಾಟ್ ಪಾಸಿಬಲ್ ಅಟ್ ಆಲ್. ಇಲ್ಲಿಂದ 6 ಅರೇಂಜ್ಮೆಂಟ್ಸ್, ಇಲ್ಲಿ 6, ಇಲ್ಲಿ 6, ಇಲ್ಲಿ 6, 6 ಇಂಟು 4 24. ಯಾರಿಗೆ ಗೊತ್ತಿಲ್ವೋ ಅವ್ರೇನು ಮಾಡ್ತಾರೆ, ಈ ಥರ ಫುಲ್ಲು ಬರ್ಕೊಂಡು ಕೂತ್ಕೊತಾರೆ. ಬಟ್ ಗೊತ್ತಿರೋರು ಡೈರೆಕ್ಟ್ಲಿ 4 ಫ್ಯಾಕ್ಟೋರಿಯಲ್ 24 ಕಣಪ್ಪ ಆನ್ಸರು ಅಂತ ಡೈರೆಕ್ಟಾಗಿ ಹೇಳ್ತೀರಾ. ನೌ ಐ ಹೋಪ್ ಸೊ somewhat better way ಅಲ್ಲಿ ಕ್ಲಿಯರ್ ಆಗಿದೆ ಆಸ್ ಕಂಪೇರ್ಡ್ ಟು yesterday, right, where we did not give you any example. So this is what happens, right? And ಇನ್ನೂ ಒಂದು ಸಿನಾರಿಯೋ ಇದೇ ಸೇಮ್ ಅಲ್ಲಿ ನಾನು ನಿಮಗೆ ರೂಟ್ ಅಂತ ವರ್ಡ್ ಕೊಡ್ತೀನಿ. ಓಕೆ, ಈಗ ನೀವು ಅರೇಂಜ್ಮೆಂಟ್ಸ್ ಮಾಡಿ ಅಂದರೆ ನೀವು 4 ಫ್ಯಾಕ್ಟೋರಿಯಲ್ 24 ಅಂತ ಹೇಳೋ ಆಗಿಲ್ಲ. ಯಾಕೆ, ಇಲ್ಲಿ ಏನಾಗಿದೆ, ರಿಪೀಟ್ ಆಗಿದೆ ಓ 2 ಸತಿ. ಸೊ ಎಲ್ಲೋ ಒಂದು ಕಡೆ ನಾನು ಓ ಅನ್ನೋ ಒಂದು ಲೆಟರ್ನ ನಾನು ಯೂಸ್ ಮಾಡಿದ್ರೆ 2 ಅರೇಂಜ್ಮೆಂಟ್ಸ್ಗಳು ಸೇಮ್ ಸಿಗ್ತವೆ ನನಗೆ. ಗಾಟ್ ಇಟ್. ಸೊ ದೇರ್ಫೋರ್ ನಾನು ಇದನ್ನು ಮಾಡಬೇಕು ಅಂದರೆ ಹೇಗೆ ಮಾಡ್ತೀನಿ, ಟೈಪ್ 2 ಪರ್ಮುಟೇಷನ್ ತಾನೇ ಇದು. ಟೈಪ್ 1 ಅಂದರೆ ಎಲ್ಲ ಆಬ್ಜೆಕ್ಟ್ಸು ಡಿಸ್ಟಿಂಕ್ಟ್ ಇದ್ದಾವೆ, ಟೈಪ್ 2 ಅಂದರೆ ಕೆಲವೊಂದು ಸೇಮ್ ಇದ್ದಾವೆ. ಅಂದರೆ ಸೇಮ್ ಇದ್ದಾವೆ ಅಂದರೆ ಏನು ಮಾಡ್ತೀರಾ, ಟೋಟಲ್ ಎಷ್ಟಿದೆ ಅಷ್ಟು ಫ್ಯಾಕ್ಟೋರಿಯಲ್ಲು ಡಿವೈಡೆಡ್ ಬೈ ಎಲ್ಲಿ ಇದು ರಿಪೀಟ್ ಆಗುತ್ತೆ ಅಂದರೆ ಎಷ್ಟು ರಿಪೀಟ್ ಆಯಿತು, ಓ ಇಸ್ ಈಕ್ವಲ್ ಟು 2 ತಾನೆ. ಸೊ 2 ಫ್ಯಾಕ್ಟೋರಿಯಲ್ ಡಿವೈಡ್ ಮಾಡಿ, ದಟ್ ಮೀನ್ಸ್ ವಾಟ್ ವಿಲ್ ಯು ಗೆಟ್, ಯು ವಿಲ್ ಗೆಟ್ 12. ಓಕೆ, ಸೊ 12 ಅರೇಂಜ್ಮೆಂಟ್ಸ್ಗಳು ನಿಮಗೆ ಪಾಸಿಬಲ್ ಇದೆ. ಗಾಟ್ ಇಟ್. 12 ಅರೇಂಜ್ಮೆಂಟ್ಸ್ ಆರ್ ಪಾಸಿಬಲ್ ಯೂಸಿಂಗ್ ದ 12 ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ ಅಂತ ಹೇಳಬೇಕು ಆ್ಯಕ್ಚುಲಿ. ಸೊ 12 ಡಿಫ್ರೆಂಟ್ ಅರೇಂಜ್ಮೆಂಟ್ ಆರ್ ಪಾಸಿಬಲ್ ಯೂಸಿಂಗ್ ದ ಲೆಟರ್ಸ್ ಆಫ್ ದ ವರ್ಡ್ ರೂಟ್. ಗಾಟ್ ಇಟ್. ಸೊ ಇದು ಬಂದುಬಿಟ್ಟು ನೆನ್ನೆದ ಕ್ಲಾಸು, ಇಲ್ಲಿವರೆಗೂ ನಾವು ಕಲ್ತಿದ್ದೀವಿ. ಈಗ ಇನ್ನೂ ಒಂದು ಟೈಪ್ ಕಲಿಯೋಣ, ಟೈಪ್ 3. ಟೈಪ್ 3 ಪರ್ಮುಟೇಷನ್ ಏನು ಹೇಳುತ್ತೆ ಅಂದರೆ, ಟೈಪ್ 3 ಪರ್ಮುಟೇಷನ್ ಹೇಳೋದೇನೆಂದರೆ, when some objects want to occur together or stay together. When some objects want to stay together. ಓಕೆ, ಅಂದರೆ ಅವ್ರೇನು ಮಾಡಿಬಿಡ್ತಾರೆ, ಓಕೆ ಕಣಪ್ಪ ನೀನು ಅರೇಂಜ್ಮೆಂಟ್ಸ್ ಎಲ್ಲ ಹೇಳ್ತೀಯಾ, ಈಗ ನಾನು ನಿನಗೆ ಒಂದು ವರ್ಡ್ ಕೊಟ್ಟರೆ ಏನು ಮಾಡ್ತೀಯಾ, ಆರ್ ಒ ಎಸ್ ಸಿ ವರ್ಡ್ ಕೊಟ್ಟರೆ ನೀನೇ ಅಬ್ಸರ್ವ್ ಮಾಡ್ತೀಯಾ, ಓಕೆ ಇದೆಲ್ಲ ಡಿಸ್ಟಿಂಕ್ಟ್ ಇದ್ದಾವೆ, ರೈಟ್, ಡೈರೆಕ್ಟ್ 4 ಫ್ಯಾಕ್ಟೋರಿಯಲ್ ಅಂತ ಹೇಳ್ಬಿಡ್ತೀಯ ಆನ್ಸರು. ಈಗ ನಾನು ನಿನಗೆ ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ತೀನಿ ಕ್ವಶನ್ನು ಅಂತ ಅವ್ರೇನು ಮಾಡ್ತಾರೆ ಹೇಳ್ತಾರೆ ನಿಮಗೆ. ಸೊ ಕಾಂಪ್ಲಿಕೇಟ್ ಮಾಡೋದಂದರೆ ಹೇಗೆ, ಅವ್ರೇನು ಹೇಳ್ಬಿಡ್ತಾರೆ, ನಾವು ಟೆಲ್ ಮಿ ದ ಅರೇಂಜ್ಮೆಂಟ್ಸ್ ವೇರ್ ಓವೆಲ್ಸ್ ಅಕರ್ ಟುಗೆದರ್ ಅಂದ್ಬಿಡ್ತಾರೆ. ಓವೆಲ್ಸ್ ಅಕರ್ ಟುಗೆದರ್. ಕಂಡೀಷನ್ ಅರ್ಥ ಆಯ್ತಾ. ಟೈಪ್ 3 ಪರ್ಮುಟೇಷನಲ್ಲಿ ಏನಾಗ್ತಿದೆ, ಕೆಲವೊಂದು ಆಬ್ಜೆಕ್ಟ್ಸು ಜೊತೆಗೇ ಇರಬೇಕು ನನಗೆ. ಅಂದರೆ ಏನು, ಇಲ್ಲಿ ಓವೆಲ್ಸ್ ಎಷ್ಟಿದಾವಪ್ಪ, ಓ ಮತ್ತು ಇ, ಇವೆರಡು ಓವೆಲ್ಸು. ಅಂದರೆ ಟೋಟಲ್ 24 ಅರೇಂಜ್ಮೆಂಟ್ಸ್ ನಮಗೆ ಸಿಗುತ್ತಲ್ಲ, ಅದರಲ್ಲಿ ಓ ಮತ್ತು ಇ ಜೊತೆಗಿರುವಂತಹ ಅರೇಂಜ್ಮೆಂಟ್ಸ್ ಎಷ್ಟಿದೆ ಅಂತ ಕೇಳಿದ್ರೆ, ಯು ಶುಡ್ ನಾಟ್ ಟೆಲ್ ದಟ್ ಮ್ಯಾಮ್ ಹಂಗಂದ್ರೆ ಎಲ್ಲ ಕೌಂಟ್ ಮಾಡ್ಕೊಂಡು ಕೂತ್ಕೋಬೇಕಾ. ನೋ ಡಿಯರ್ಸ್, ಇಟ್ ಈಸ್ ನಾಟ್ ಲೈಕ್ ದಟ್. 24 ಬರೆದು ಕೌಂಟ್ ಮಾಡೋದು ಯಾರಿಗೆ ಗೊತ್ತಿಲ್ಲದೆ ಇರೋರು, ಪರ್ಮುಟೇಷನ್ಸ್ ಗೊತ್ತಿಲ್ಲದೆ ಇರೋರು. ಯು ನೋ ದ ಪರ್ಮುಟೇಷನ್ಸ್, ಯು ಕ್ಯಾನ್ ಈಸಿಲಿ ಟೆಲ್ ವಿತೌಟ್ ರೈಟಿಂಗ್ ಆಲ್ ದ ಥಿಂಗ್ಸ್. ಓಕೆ, ಸೊ ಈಗ ಅಬ್ಸರ್ವ್ ಮಾಡಿ, ವೆನ್ ಓವೆಲ್ಸ್ ಅಕರ್ ಟುಗೆದರ್ ಅಂದರೆ ಅರ್ಥ ಏನು, ಆರ್ ಒ ಇ ಎಸ್ ಇದೊಂದು ಅರೇಂಜ್ಮೆಂಟಾ, ರೈಟ್. ನೆಕ್ಸ್ಟು ಆರ್ ಇ ಒ ಎಸ್ ಒಂದು ಅರೇಂಜ್ಮೆಂಟ್ ಆಗುತ್ತೆ, ಓವೆಲ್ಸ್ ಜೊತೆಗೆ ಇದೆ ನನಗೆ ಯಾವಾಗಲೂ, ಹೌದಾನೆ. ನೆಕ್ಸ್ಟು ಆರ್ ಎಸ್ ಇ ಒ ಒಂದು ಅರೇಂಜ್ಮೆಂಟು, ಇಲ್ಲೂ ಓವೆಲ್ಸ್ ಜೊತೆಗಿದೆ. ಆರ್ ಎಸ್ ಒ ಇ ಕೂಡ ಒಂದು ಅರೇಂಜ್ಮೆಂಟು.
ಎಸ್ ಆರ್ ನೋ? ಸೊ ಈ ಥರ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ, ಇದೇನು ಅವರು ಸ್ಟೇ ಟುಗೆದರ್ ಅಂದಿದಾರಲ್ಲ ಅದನ್ನು ಒಂದೇ ಆಬ್ಜೆಕ್ಟು ಅಂತ ಟ್ರೀಟ್ ಮಾಡ್ತೀವಿ. ಓಕೆ, ಸೊ ಪರ್ಮುಟೇಷನ್ಸ್, ನಂಬರ್ ಆಫ್ ಪರ್ಮುಟೇಷನ್ಸ್ ಎಷ್ಟು ಪಾಸಿಬಲ್ ಇದೆ ಅಂತ ಕೇಳಬೇಕಾದ್ರೆ ಕೆಲವೊಂದು ಕಂಡೀಷನ್ ಹಾಕ್ತಾರೆ. ಈ ಥರ ಜೊತೆಗೆ ಇರಬೇಕು ಅಂತ ಹೇಳಿದ್ರೆ ಆ ಜೊತೆಗಿರೋದನ್ನು ಒಂದು ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡ್ತೀವಿ. ಓಕೆ, ಅದನ್ನು ಜೊತೆಗಿರೋದನ್ನು ಏನಂತ ಟ್ರೀಟ್ ಮಾಡ್ತೀವಿ? ಒನ್ ಆಬ್ಜೆಕ್ಟ್ ಅಂತ. ಹಂಗಂದ್ರೆ ಏನು? 4 ಲೆಟರ್ಸ್ ಇದಾವೆ ತಾನೆ, ROES ಇವೆರಡು ಜೊತೆಗೆ ಇರಬೇಕು ಅಂತ ಹೇಳಿದ್ದಾರೆ. ಇದನ್ನು ಒನ್ ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡ್ತೀನಿ ನಾನು. ಓಕೆ, ಸೊ ಅಲ್ಲಿಗೆ ನನ್ನ ಹತ್ರ ಟೋಟಲ್ ಆಬ್ಜೆಕ್ಟ್ಸ್ ಅವಾಗಲೇ 4 ಇದ್ವು, ಈಗ ಎಷ್ಟದಾವೆ? 1 2 3. ಗಾಟ್ ಇಟ್? ಸೊ ನನ್ನ ಹತ್ರ 3 ಆಬ್ಜೆಕ್ಟ್ಸ್ ಇದೆ. 3 ಆಬ್ಜೆಕ್ಟ್ಸಿಂದು ಅರೇಂಜ್ಮೆಂಟ್ಸ್ ಮಾಡೋದು ಎಷ್ಟು ಮಾಡ್ತೀರಾ? 3 × 2. 3 ಆಬ್ಜೆಕ್ಟ್ಸಿಂದ ಅರೇಂಜ್ಮೆಂಟ್ ಅಂದರೆ 3 ಫ್ಯಾಕ್ಟೋರಿಯಲ್ ತಾನೇ ನೀವು ಬರೆಯೋದು, ರೈಟ್? 3 ಆಬ್ಜೆಕ್ಟ್ಸ್ 1 2 3. 3 ಆಬ್ಜೆಕ್ಟ್ಸ್ ಟೋಟಲಿ ಯೂಸ್ ಆಗ್ತಿದೆ. n = r ಕೇಸ್, ಎಲ್ಲವೂ ಡಿಸ್ಟಿಂಕ್ಟ್ ಇದ್ದಾವೆ. ಸೊ n = r ಕೇಸ್, ದೆನ್ 3 ಫ್ಯಾಕ್ಟೋರಿಯಲ್ ಅರೇಂಜ್ಮೆಂಟ್ಸ್ ಆರ್ ಪಾಸಿಬಲ್, ರೈಟ್? ಹಂಗಂತ ನೀವು 6 ಅಷ್ಟೇ ಪಾಸಿಬಲ್ ಅಂತ ಹೇಳಂಗಿಲ್ಲ. ನಾವು ಯು ಅಬ್ಸರ್ವ್ ಕ್ಲಿಯರ್ಲಿ ಇದ್ರ ಒಳಗಡೆನೂ ಅರೇಂಜ್ಮೆಂಟ್ಸ್ ಆಗುತ್ತೆ ತಾನೆ, OE ಒಂದ್ಸತಿ, EO ಒಂದ್ಸತಿ. ಸೊ ಅವಾಗ ಏನು ಮಾಡಬೇಕು ಅಂದರೆ 3 ಫ್ಯಾಕ್ಟೋರಿಯಲ್ ಅಷ್ಟೇ ಹೇಳಬಾರ್ದು, ಒನ್ ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡ್ತೀರಾ. ಅದಾದಮೇಲೆ ಆ ಆಬ್ಜೆಕ್ಟ್ ಒಳಗಡೆನೂ ಆಗುತ್ತೆ ಪರ್ಮುಟೇಷನ್ನು. ಅಲ್ಲಿ ಎಷ್ಟಿದಾವೆ ಆಬ್ಜೆಕ್ಟ್ಸ್ ನಮ್ಮ ಹತ್ರ? 2 ಇದೆ ಅಂದರೆ 2 ಫ್ಯಾಕ್ಟೋರಿಯಲ್, then 2 factorial into 3 factorial, that is nothing but 6 into 2 is equal to 12 such arrangements are possible. Okay, total 24 ಅರೇಂಜ್ಮೆಂಟ್ಸ್ಗಳಲ್ಲಿ 12 ಅರೇಂಜ್ಮೆಂಟ್ಸ್ ಎಂಥವು ಇರ್ತವೆ ಅಂದರೆ ಅಲ್ಲಿ ನಮ್ಮ ಓವೆಲ್ಸು ಜೊತೆಗೇ ಇರ್ತವೆ ಯಾವಾಗಲೂ. ಅಂಡರ್ಸ್ಟುಡ್? ಓಕೆ, ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಡೂ when they ask you the permutations, when some objects want to stay together. ಆವಾಗ ನೀವು ಆ ಆಬ್ಜೆಕ್ಟ್ಗಳನ್ನು ಜೊತೆಗೆ ಒಂದು ಯೂನಿಟ್, ಒಂದು ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡಿಬಿಟ್ಟು ರಿಮೈನಿಂಗ್ನ ಬೇರೆ ಬೇರೆ ಆಬ್ಜೆಕ್ಟ್ಸ್ ಅಂತ ಟ್ರೀಟ್ ಮಾಡಿ ಆ ಟೋಟಲ್ ಪರ್ಮುಟೇಷನ್ ಪ್ಲಸ್ ಆ 1 ಯೂನಿಟ್ ಅಂತ ತೊಗೊಂಡ್ರಲ್ಲ, ಒಂದೇ ಒಂದು ಆಬ್ಜೆಕ್ಟ್, ಅದ್ರ ಒಳಗಡೆನೂ ಪರ್ಮುಟೇಷನ್ಸ್ ಆಗುತ್ತಲ್ಲ, ಅದನ್ನು ಕೂಡ ನೀವು ಕಂಡುಹಿಡಿಬೇಕು. ಕಂಡುಹಿಡಿದ ಮೇಲೆ ಪ್ರಾಡಕ್ಟ್ ಮಾಡಿಬಿಟ್ಟು ಆನ್ಸರ್ ಸಿಗುತ್ತೆ. ಐ ಹೋಪ್ ಸೊ ಯು ಗಾಟ್ ದಿಸ್, ರೈಟ್? ಈಗ ಅರ್ಥ ಆಗಿದ್ರೆ ವಿ ವಿಲ್ ಟ್ರೈ ಟು ಡೂ ದ ಪ್ರಾಬ್ಲಮ್. Suppose there is a word daughter, DAUGHTER. ಓಕೆ, ಸೊ ಡಾಟರ್ ಅನ್ನುವಂಥ ವರ್ಡ್ ಕೊಟ್ಬಿಟ್ಟು ನಿಮಗೇನು ಹೇಳ್ತಾರೆ? ಟೋಟಲ್ ನಂಬರ್ ಆಫ್ ಪರ್ಮುಟೇಷನ್ಸ್ ಹೇಳ್ರಿ ಅಂತ ಅಂದರೆ ನೀವೇನು ಮಾಡ್ತೀರಾ? ಫಸ್ಟ್ ಅಬ್ಸರ್ವ್ ಮಾಡ್ತೀರಾ, ಎಲ್ಲವೂ ಡಿಸ್ಟಿಂಕ್ಟ್ ಇದಾವೆ, ಯಾವುದು ರಿಪೀಟ್ ಆಗಿದೆಯಾ? ಇಲ್ಲ, ಡಿಸ್ಟಿಂಕ್ಟ್ ಇದ್ದಾವೆ, ರೈಟ್? ಸೊ ಫಸ್ಟ್ ಟೈಪ್ 1 ಪರ್ಮುಟೇಷನ್ಸಲ್ಲಿ ಡಿಸ್ಟಿಂಕ್ಟ್ ಓದಬೇಕಾದ್ರೆ ಎಲ್ಲವೂ ಯೂಸ್ ಆಗ್ತಿದ್ದಾವೆ. n = ಎಷ್ಟಿದೆ? 4 4 8 ಇದೆ. ನಾನು ಎಲ್ಲ ಲೆಟರ್ಸ್ನು ಯೂಸ್ ಮಾಡ್ತಾ ಇದ್ದೀನಿ, ಮೀನ್ಸ್ r = 8. n ಮತ್ತು r ಈಕ್ವಲ್ ಇದ್ದಾಗ ಆನ್ಸರ್ ಎಷ್ಟು? ಟೋಟಲ್ ಪರ್ಮುಟೇಷನ್ಸ್ಗಳು 8 ಫ್ಯಾಕ್ಟೋರಿಯಲ್ ಪರ್ಮುಟೇಷನ್ಸ್ ಪಾಸಿಬಲ್ ಇದೆ ಅಂತ ಹೇಳ್ತೀನಿ. ಓಕೆ, ಈಗ ನಾನು ಕ್ವಶನ್ ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ತೀನಿ. ಏನು ಹೇಳ್ತೀನಿ ಅಂದರೆ ಓವೆಲ್ಸ್ ಯಾವಾಗಲೂ ಜೊತೆಗಿರಬೇಕು. ಓವೆಲ್ಸ್ ಜೊತೆಗಿರ್ಬೇಕಂದ್ರೆ ಇಲ್ಲಿ ಎಷ್ಟು ಓವೆಲ್ಸ್ ಇದ್ದಾವೆ? AUE 3 ಓವೆಲ್ಸಾ? ಸೊ ಅದನ್ನು ನಾನೇನು ಮಾಡ್ತೀನಿ? 1 ಯೂನಿಟ್ ಅಂತ ಟ್ರೀಟ್ ಮಾಡ್ತೀನಿ. ಅವಾಗ ನನ್ನ ಹತ್ರ ಎಷ್ಟು ಉಳಿತವೆ? TR. ಈಗ ಅಬ್ಸರ್ವ್ ಮಾಡಿ, 1 2 3 4 5 ಇದು ಟೋಟಲಿ 1 ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡ್ಬೇಕಂತ ಹೇಳಿದೆ, ಹೌದಾ? ಸೊ ನನ್ನ ಹತ್ರ ಎಷ್ಟು ಆಬ್ಜೆಕ್ಟ್ ಇದೆ? ಐ ಹ್ಯಾವ್ 6 ಆಬ್ಜೆಕ್ಟ್ಸ್. ದಟ್ ಮೀನ್ಸ್ 6 ಫ್ಯಾಕ್ಟೋರಿಯಲ್ ವೇಸಲ್ಲಿ ನಾನು ಈ 6 ಆಬ್ಜೆಕ್ಟ್ಸ್ಗಳನ್ನು ಅರೇಂಜ್ ಮಾಡಬಹುದು. ಎಸ್ ಆರ್ ನೋ? ನೆಕ್ಸ್ಟ್ ಇದ್ರ ಒಳಗಡೆನೂ ಪರ್ಮುಟೇಷನ್ಸ್ ಆಗ್ತಿರುತ್ತೆ ತಾನೆ. 3 ಆಬ್ಜೆಕ್ಟ್ಸ್ ಇದಾವೆ, 3ಗೂ ನಾವು ಅಪ್ಲೈ ಮಾಡ್ತೀವಿ ಪರ್ಮುಟೇಷನ್. ದೇರ್ ಫೋರ್ ದಟ್ ಈಸ್ ನಥಿಂಗ್ ಬಟ್ 3 ಫ್ಯಾಕ್ಟೋರಿಯಲ್ ಇಂಟು ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಗಾಟ್ ಇಟ್? ಸೊ 6 ಫ್ಯಾಕ್ಟೋರಿಯಲ್, 3 ಫ್ಯಾಕ್ಟೋರಿಯಲ್ ಬಂದುಬಿಟ್ಟು 6 ಫ್ಯಾಕ್ಟೋರಿಯಲ್ ಬಂದುಬಿಟ್ಟು 720. ಮೈಂಡಲ್ಲಿ ನೀವು ಮಲ್ಟಿಪ್ಲಿಕೇಶನ್ ಹೇಗೆ ಮಾಡಬೇಕು ಅಂದರೆ 720ನ 700 + 20 ಅಂತ ಅಂದ್ಕೊಂಡು 6ಇಂದ ಮಲ್ಟಿಪ್ಲೈ ಮಾಡೋದೇನು ದೊಡ್ಡ ಮಾತಲ್ಲ. ಡೋಂಟ್ ಆಲ್ವೇಸ್ ಪ್ರಿಫರ್ ಕ್ಯಾಲ್ಕುಲೇಟರ್. ಓಕೆ, ಟ್ರೈ ಟು ಡೂ ಸಮ್ ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಫ್ರಮ್ in your mind itself. So 700 into 6 very easy. 7 6 42 plus 6 into 20 ಅಂದರೆ 6 2 12 10. 4200 plus 120 ಅಂದರೆ ಎಷ್ಟಾಗುತ್ತೆ? 4320. ಅರ್ಥ ಆಯ್ತಾ? ಹಂಗಂದ್ರೆ ಮೀನಿಂಗ್ ಏನು? ನಾನು ಇದೇನು 8 ಫ್ಯಾಕ್ಟೋರಿಯಲ್ ಅರೇಂಜ್ಮೆಂಟ್ಸ್ಗಳನ್ನು ಮಾಡ್ತೀನಲ್ಲ, ಆ 8 ಫ್ಯಾಕ್ಟೋರಿಯಲಲ್ಲಿ 4320 ಅರೇಂಜ್ಮೆಂಟ್ಸ್ ಹೇಗಿರ್ತವೆ ಅಂದರೆ ಅದರಲ್ಲಿ ಓವೆಲ್ಸ್ ಯಾವಾಗಲೂ ಜೊತೆಗೆ ಬರುತ್ತೆ. ಅಂಡರ್ಸ್ಟ್ಯಾಂಡ್? ಆ್ಯಂಡ್ ಕೆಲವೊಂದು ಕಡೆ ಕ್ವಶನ್ಸಲ್ಲಿ ನಿಮಗೆ ಏನು ಹೇಳ್ಬಿಡ್ತಾರೆ ಅಂತಂದರೆ ಓವೆಲ್ಸ್ ಜೊತೆಗೆ ಇಲ್ಲದೆ ಇರುವಂಥದ್ದು ಎಷ್ಟಿದಾವೆ ಅಂತ ಕೇಳ್ತಾರೆ. ಆವಾಗ ಕಾಮನ್ ಸೆನ್ಸ್ ಯೂಸ್ ಮಾಡಿರಿ. ಟೋಟಲ್ ಅರೇಂಜ್ಮೆಂಟ್ಸ್ 8 ಫ್ಯಾಕ್ಟೋರಿಯಲ್ ಇದ್ದಾವೆ ಅಂದರೆ ಅದರಲ್ಲಿ ಓವೆಲ್ಸ್ ಜೊತೆಗಿರುವಂತಹ ಅರೇಂಜ್ಮೆಂಟ್ಸ್ ಎಷ್ಟಿದ್ದಾವೆ? 4320. ಟೋಟಲಲ್ಲಿ ಓವೆಲ್ಸ್ ಜೊತೆಗಿರೋವು ಇಷ್ಟಿದಾವೆ ಅಂದರೆ ಇವನ್ ಮೈನಸ್ ಮಾಡಿದ್ರೆ ಇಲ್ಲಿ ಸಿಗೋದೆಲ್ಲ ಏನು? ಓವೆಲ್ಸ್ ಜೊತೆಗೆ ಇಲ್ಲದೆ ಇರೋವು ತಾನೆ. ಸಿಂಪಲ್.
ರೈಟ್. ಟೋಟಲ್ ಅರೇಂಜ್ಮೆಂಟ್ಸ್ಗಳಲ್ಲಿ ಓವೆಲ್ಸ್ ಜೊತೆಗೆ ಬರುವಂತಹ ಅರೇಂಜ್ಮೆಂಟ್ಸ್ ಎಷ್ಟಿದಾವೋ ಅವನ್ನೆಲ್ಲ ಮೈನಸ್ ಮಾಡಿಬಿಟ್ರೆ ನನಗೆ ಸಿಗೋದೆಲ್ಲ ಏನು? ದ ಅರೇಂಜ್ಮೆಂಟ್ಸ್ ವೇರ್ ಓವೆಲ್ಸ್ ಆರ್ ನಾಟ್ ಟುಗೆದರ್. ಗಾಟ್ ಇಟ್? ಓಕೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ, 100 ಅರೇಂಜ್ಮೆಂಟ್ಸ್ ಇದ್ದಾವೆ. ನಾನೇನು ಹೇಳ್ತೀನಿ ಅಂದರೆ ಒಂದು 46 ಅರೇಂಜ್ಮೆಂಟ್ಸ್ಗಳಲ್ಲಿ ಓವೆಲ್ಸು ಜೊತೆಗೆ ಬರ್ತಿದ್ದಾವೆ. ಓಕೆ, 100 ಅರೇಂಜ್ಮೆಂಟ್ಸು, 100 ಈ ಥರ ವರ್ಡ್ಸ್ ಇದಾವಲ್ಲ, ಈ ಥರ ಇದರಲ್ಲಿ 46ಅಲ್ಲಿ ಏನಾಗ್ತಿದೆ? ಓವೆಲ್ಸು ಜೊತೆಗೆ ಬರ್ತಿದೆ. ಹಂಗಂದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಆ 46ನ ಬಿಟ್ಟು ರಿಮೈನಿಂಗ್ ಎಲ್ಲದರಲ್ಲಿ ಏನಾಗ್ತಿದೆ? ಓವೆಲ್ಸು ಜೊತೆಗೆ ಬರ್ತಿಲ್ಲ ಅಂತ ಅಂಡರ್ಸ್ಟುಡ್. ಓಕೆ, ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂದರೆ ಹೇಗೆ ಮಾಡ್ತೀರಾ? 100ಅಲ್ಲಿ ಇದನ್ನು ತೆಗಿತಿರ್ತಾನೆ. 100 - 46 is what? 54, right? Yes or no? So therefore 54 such arrangements are there where vowels are not occurring together ಅಂತ ಅರ್ಥ ಅಲ್ಲಿಗೆ. ಓಕೆ, ಜೊತೆಗೆ ಬರ್ತಿಲ್ಲ ಅಂತ ಅರ್ಥ. ಟೋಟಲಲ್ಲಿ ಜೊತೆಗೆ ಬರ್ತಿರೋದನ್ನ ಮೈನಸ್ ಮಾಡಿದ್ರೆ ಜೊತೆಗೆ ಇಲ್ಲದೆ ಇರೋವೆಲ್ಲ ನಿಮಗೆ ಸಿಗುತ್ತೆ. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ರೈಟ್? ಸೊ ಕಮಿಂಗ್ ಟು ನೆಕ್ಸ್ಟ್ ಟೈಪ್ ಆಫ್ ದ ಪರ್ಮುಟೇಷನ್. ಓಕೆ, ಸೊ ಇಲ್ಲಿವರೆಗೂ ನಾವೇನೇನು ಕಲ್ತಿದ್ದೀವಿ? ಪರ್ಮುಟೇಷನ್ಸ್ ಆಫ್ ಎನ್ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಕಲ್ತಿದ್ದೀರಾ. ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಇದ್ದರೆ ಅದರಲ್ಲಿ ಎಲ್ಲ ಆಬ್ಜೆಕ್ಟ್ಸ್ಗಳನ್ನ ಯೂಸ್ ಮಾಡ್ತಿದ್ರೆ ಎನ್ ಫ್ಯಾಕ್ಟೋರಿಯಲ್ ಪರ್ಮುಟೇಷನ್ಸ್ಗಳು ಪಾಸಿಬಲ್ ಇದೆ, ಎನ್ ಫ್ಯಾಕ್ಟೋರಿಯಲ್ ಅರೇಂಜ್ಮೆಂಟ್ಸ್ಗಳು ಪಾಸಿಬಲ್ ಇದೆ. ಅರೇಂಜ್ಮೆಂಟ್ಸ್ ಅಥವಾ ಪರ್ಮುಟೇಷನ್ಸ್ ಎರಡೂ ಸೇಮ್ ವರ್ಡ್ಸ್. ಓಕೆ, ನೆಕ್ಸ್ಟ್ ಕೆಲವೊಂದಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಏನಾಗುತ್ತೆ? ಫಾರ್ಮುಲಾ ಏನಾಗುತ್ತೆ? ವಿತೌಟ್ ರಿಪಿಟೇಷನ್ಗೆ NPR = n ಫ್ಯಾಕ್ಟೋರಿಯಲ್ ಬೈ n - r ಫ್ಯಾಕ್ಟೋರಿಯಲ್. ಆ್ಯಂಡ್ ವಾಟ್ ಎಲ್ಸ್? If repetition is allowed, then n to the power of r. ಓಕೆ, ಆ್ಯಂಡ್ ಡಿಸ್ಟಿಂಕ್ಟ್ ಇಲ್ಲ ಅಂತ ಅಂದರೆ ಕೆಲವೊಂದು ಲೆಟರ್ ಸೇಮ್ ಬಂದುಬಿಟ್ಟಿದ್ದಾವೆ ಅಂದಾಗ ನಾವೇನು ಮಾಡ್ತೀವಿ? ಎನ್ ಫ್ಯಾಕ್ಟೋರಿಯಲ್ ಬೈ ಅದು ಯಾವ್ಯಾವ ಲೆಟರು ಎಷ್ಟು ಸತಿ ಸೇಮ್ ಬಂದಿದೆಯೋ ಅದನ್ನು ಕೆಳಗಡೆ ಡಿನಾಮಿನೇಟರಲ್ಲಿ ಫ್ಯಾಕ್ಟೋರಿಯಲ್ಸ್ಗಳನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೇವೆ. ಓಕೆ, ಸೊ ದೀಸ್ ಆರ್ ದ ಟೈಪ್ಸ್ ದಟ್ ವಿ ಲರ್ನ್ಡ್, ರೈಟ್? ಆ್ಯಂಡ್ ಓವೆಲ್ಸ್ ಎಲ್ಲ ಜೊತೆಗಿರಬೇಕು ಅಥವಾ ಕೆಲವೊಂದು ಲೆಟರ್ಸ್ಗಳು ಯಾವಾಗಲೂ ಜೊತೆಗಿರಬೇಕು ಅಂತ ಏನಾದರೂ ಕಂಡೀಷನ್ ಕೊಟ್ಟರೆ ನಾವೇನು ಮಾಡ್ತೀವಿ? ಅದನ್ನು ಜೊತೆಗಿರೋದನ್ನು ಟೋಟಲಿ ಒನ್ ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡ್ತೀವಿ. ಅವಾಗ ಏನಾಗ್ಬಿಡುತ್ತೆ? 1, 2, 3 ಕೆಲವೊಂದು ಆಬ್ಜೆಕ್ಟ್ ಸಿಗುತ್ತೆ. ಅದರದ್ದು ಟೋಟಲ್ ಪರ್ಮುಟೇಷನ್ ಇಂಟು ಆ ಯೂನಿಟ್ ಸಿಂಗಲ್ ತಗೊಂಡವಲ್ಲ ಅದ್ರ ಒಳಗಡೆನೂ ಪರ್ಮುಟೇಷನ್ಸ್ ಆಗ್ತಿರುತ್ತೆ, ಅದ್ರದ್ದು ಕೂಡ ಮಲ್ಟಿಪ್ಲೈ ಮಾಡಿಬಿಟ್ಟು ಬರಿತೀವಿ. ಓಕೆ, ಸೊ ಇಲ್ಲಿವರೆಗೂ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಗೋ ಬ್ಯಾಕ್ ಟು ದ ವಿಡಿಯೋ, ಡೂ ಇಟ್ ಸ್ಲೋಲಿ, ವಾಚ್ ಸ್ಲೋಲಿ, ಓಕೆ, ಆ್ಯಸ್ ಸ್ಲೋ ಆ್ಯಸ್ ಪಾಸಿಬಲ್, ಬಟ್ ಲಿಸನ್ each and every word clearly. Then you will get to know more perfectly. Even then if you have the doubt, please let me know in the comment section, right? ಸೊ ನೆಕ್ಸ್ಟ್ ಟೈಪ್ ಆಫ್ ಪರ್ಮುಟೇಷನ್ಸ್ ಏನಿದೆ ಅಂತ ಅಂದರೆ ಟೈಪ್ 4 ಬಂದುಬಿಟ್ಟು ನಿಮಗೇನಾಗುತ್ತೆ? ಟೈಪ್ 4 ಪರ್ಮುಟೇಷನ್ಸಲ್ಲಿ ಏನಾಗುತ್ತೆ? ರಿಸ್ಟ್ರಿಕ್ಷನ್ಸ್. ಏನಾಗುತ್ತೆ? ರಿಸ್ಟ್ರಿಕ್ಷನ್ಸ್ ಇನ್ ಪರ್ಮುಟೇಷನ್ಸ್. ದಿಸ್ ಈಸ್ ಟೈಪ್ 4. ನಥಿಂಗ್ ಬಟ್ ಟೈಪ್ 1 ಟೈಪ್ 2 ಕಲ್ತಿರಲ್ಲ ಅದನ್ನೇ ಯೂಸ್ ಮಾಡಬೇಕಿಲ್ಲಿ. ಓಕೆ, ರಿಸ್ಟ್ರಿಕ್ಷನ್ಸ್ ಏನು ಹೇಳ್ತಾರೆ ಅಂದರೆ ಒಂದು ವರ್ಡ್ ಕೊಡ್ತಾರೆ ಅನ್ಕೊಳ್ಳೋಣ, ಫ್ರೈಡೇ ಇಸ್ ಎ ವರ್ಡ್. ಓಕೆ, ಸೊ ಈ ವರ್ಡಲ್ಲಿ ಅವ್ರೇನು ಹೇಳ್ತಾರೆ ಅಂದರೆ ಟೋಟಲ್ ಅರೇಂಜ್ಮೆಂಟ್ಸ್ ಎಷ್ಟಿದೆ ಅಂತ ಕೇಳಿದ್ರೆ ನೀವೇನು ಮಾಡ್ತೀರಾ? ಎಲ್ಲವೂ ಡಿಸ್ಟಿಂಕ್ಟ್ ಇದೆಯಾ? ಓಕೆ, 1 2 3 6 ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀರಾ. ಇದರಲ್ಲಿ ನಿಮಗೆ ಓವೆಲ್ಸ್ ಜೊತೆಗಿರಬೇಕು ಅಂತ ಅಂದರೆ ನೀವೇನು ಮಾಡ್ತೀರಾ? IA ಜೊತೆಗೆ ಇಟ್ಕೊತೀರಾ. ಅವು ತಾನೇ ಅಷ್ಟೇ ಓವೆಲ್ಸ್ ಇರೋದು. ಎಸ್, FRDY ಓವೆಲ್ಸ್ ಜೊತೆಗಿರಬೇಕು ಅಂದರೆ ನೀವೇನು ಮಾಡ್ತೀರಾ? ಇದನ್ನು ಒನ್ ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡ್ತೀರಾ, ಹೌದಾ? 1 2 3 4 5 ಫ್ಯಾಕ್ಟೋರಿಯಲ್ ಇಂಟು ಇದ್ರ ಒಳಗಡೆನೂ ಅರೇಂಜ್ಮೆಂಟ್ಸ್ ಆಗ್ತಿರುತ್ತೆ, ಸೊ 2 ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀರಾ. ಈಗ ರಿಸ್ಟ್ರಿಕ್ಷನ್ ಏನಾಗ್ತಾರೆ ಅಂದರೆ ಇದೇನು ಟೋಟಲ್ 6 ಫ್ಯಾಕ್ಟೋರಿಯಲ್ ಅಂದರೆ 720 ಅರೇಂಜ್ಮೆಂಟ್ಸ್ಗಳು ಪಾಸಿಬಲ್ ಇದೆ ಅಂದಲ್ಲ, ಅದರಲ್ಲಿ ಎಷ್ಟು ಅರೇಂಜ್ಮೆಂಟ್ಸ್ಗಳು ನೀನು ಹೇಳಬಹುದು? ಎಫಿಂದ ಸ್ಟಾರ್ಟ್ ಆಗಬೇಕು. ಓಕೆ, ಎಫಿಂದ ಸ್ಟಾರ್ಟ್ ಆಗಬೇಕು, ಆರಿಂದ ಎಂಡ್ ಆಗಬೇಕು ಅಂಥ ಅರೇಂಜ್ಮೆಂಟ್ಸ್ಗಳು ಎಷ್ಟಿದ್ದಾವೆ ಅಂತ ಕೇಳಿದ್ರೆ ಡೋಂಟ್ ಪ್ಯಾನಿಕ್, ಇಟ್ ಈಸ್ ವೆರಿ ಈಸಿ. ಟೆಲ್ ಮಿ, ಇಷ್ಟು ಅರೇಂಜ್ಮೆಂಟ್ಸ್ ಹೇಳಬೇಕಂದ್ರೆ ಇದು ಮತ್ತು ಇದು ಫಿಕ್ಸ್ಡ್ ಇದೆ, ರೈಟ್? F and R are fixed. Now how many vacant places are left? ಎಷ್ಟು ಜಾಗ ಇದೆ ನಿಮ್ಮ ಹತ್ರ? 4. ಸೊ therefore that means what? 4 ಫ್ಯಾಕ್ಟೋರಿಯಲ್ ವೇಸ್. ದಟ್ಸ್ ಇಟ್. ಇವೆರಡು ಫಿಕ್ಸ್ಡ್ ಇದೆ. ನಿಮ್ಮ ಕೈಯಲ್ಲಿ ಇನ್ನು ಎಷ್ಟು ಆಬ್ಜೆಕ್ಟ್ಸ್ ಉಳಿಯುತ್ತೆ? FR ಬಿಟ್ಟರೆ N = 4 ಉಳಿಯುತ್ತೆ. ಜಾಗ ಎಷ್ಟಿದಾವೆ? 4 ಇದೆ. 4 ಯೂಸ್ ಮಾಡ್ತೀವಿ, ನಥಿಂಗ್ ಬಟ್ 4 ಫ್ಯಾಕ್ಟೋರಿಯಲ್. ಗಾಟ್ ಇಟ್? ಸೊ ದಿಸ್ ಇಸ್ ಹೌ. ರೆಸ್ಟ್ರಿಕ್ಷನ್ಸ್ ಇದ್ದರೆ ನೀವು ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಜಸ್ಟ್ ಸಿಂಪಲ್ ಎಕ್ಸಾಂಪಲ್. ಓಕೆ, ಸಪೋಸ್ ಮ್ಯಾಥಮೆಟಿಕ್ಸ್ ಅನ್ನುವಂಥ ವರ್ಡ್ ಇದೆ ಅನ್ಕೊಳ್ಳೋಣ. ಮ್ಯಾಥಮ್ಯಾಟಿಕ್ಸ್
ಇದ್ರದ್ದು ಟೋಟಲ್ ಪರ್ಮುಟೇಷನ್ಸ್ ಅಂತ ಕೇಳಿದ್ರೆ ಫಸ್ಟ್ ಏನು ನೋಡ್ತೀರಾ, ಡಿಸ್ಟಿಂಕ್ಟ್ ಇದೆಯಾ ಅಂತ ನೋಡ್ತೀರಾ. ಇಲ್ಲ ತಾನೇ ಡಿಸ್ಟಿಂಕ್ಟು. ಸೊ ಆಲ್ರೆಡಿ ನೋಡಿದ್ದೀವಿ ನಾವು ಎಷ್ಟಾಗುತ್ತೆ ಫ್ಯಾಕ್ಟೋರಿಯಲ್ಲು 11 ಫ್ಯಾಕ್ಟೋರಿಯಲ್ ಬೈ ಯಾವ್ದು ರಿಪೀಟ್ ಆಗಿದೆ, ಎ ರಿಪೀಟ್ ಆಗಿದೆ 2 ಸತಿ, ಎಮ್ ರಿಪೀಟ್ ಆಗಿದೆ 2 ಸತಿ, ನೆಕ್ಸ್ಟ್ ಟಿ ರಿಪೀಟ್ ಆಗಿದೆ 2 ಸತಿ. ಇದು ಟೋಟಲ್ ಪರ್ಮುಟೇಷನ್ಸ್. ಎಸ್ ಆರ್ ನೋ? ಆ್ಯಂಡ್ ಇಫ್ ದೇ ಟೆಲ್ ಯು ಓವೆಲ್ಸ್ ಮಸ್ಟ್ ಬಿ ಟುಗೆದರ್, ದೆನ್ ವಾಟ್ ವಿಲ್ ಯು ಡೂ? ಓವೆಲ್ಸ್ ಟುಗೆದರ್ ಇರಬೇಕು ಅಂದರೆ ನೀವೇನು ಮಾಡ್ತೀರಿ ಹೇಳ್ರಿ, ಎ ಇ ಎ ಐ ಅಷ್ಟೇ ತಾನೇ, ಎ ಇ ಎ ಐ ಇವೆಲ್ಲ ಜೊತೆಗಿರಬೇಕು. ಇದನ್ನು 1 ಯೂನಿಟ್ ಅಂತ ತೊಗೊತೀರಾ. ರಿಮೈನಿಂಗ್ನ ಏನು ಮಾಡ್ತೀರಾ, ಎಮ್ ಟಿ ಹೆಚ್ ಎಮ್ ಟಿ ಸಿ ಎಸ್, ಕರೆಕ್ಟಾ? ಈ ಥರ ಬರ್ಕೊತೀರಾ. ನಾನೇನು ಹೇಳಿದೆ, ಓವೆಲ್ಸ್ ಎಲ್ಲ ಜೊತೆಗಿರಬೇಕು ಅಂದರೆ 1 ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡ್ತೀರಾ. ರಿಮೈನಿಂಗ್ನ 2 3 4 5 6 7 8. ಹೌದಾ? ಸೊ ಇದರದ್ದು ಪರ್ಮುಟೇಷನ್ಸ್ ಎಷ್ಟು ಪಾಸಿಬಲ್ ಇದೆ ಅಂದರೆ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಯಾವುದು ರಿಪೀಟ್ ಆಗಿದೆ, ಎಮ್ ಮತ್ತು ಟಿ ರಿಪೀಟ್ ಆಗಿದೆ ತಾನೆ. ಇದು ಒಂದೇ ಆಬ್ಜೆಕ್ಟು ನಮಗೆ ಈಗ ನಮ್ಮ ಕಣ್ಣಿಗೆ. ಸೊ ಇದ್ರಾಗೇನು ಹೇಳಂಗಿಲ್ಲ, ಇದರಲ್ಲಿ ರಿಪೀಟ್ ಆಗಿದೆ ತಾನೆ. ಸೊ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಸಿಮಿಲರ್ಲಿ ಇದಕ್ಕೆ ಬರ್ರಿ, ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ, ಇದರಲ್ಲೂ ಒಳಗಡೆನೂ ಪರ್ಮುಟೇಷನ್ಸ್ ಆಗ್ತಿರುತ್ತೆ. ಓಕೆ, ಇದ್ರದ್ದು 4 ಆಬ್ಜೆಕ್ಟ್ಸಿಂದು ಪರ್ಮುಟೇಷನ್ ಏನಾಗುತ್ತೆ, 4 ಫ್ಯಾಕ್ಟೋರಿಯಲ್, ಬಟ್ ರಿಪೀಟೆಡ್ ಇದೆ. ಸೊ ದೇರ್ ಫೋರ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಟೋಟಲಿ ಸಾಲ್ವ್ ಮಾಡಿದ್ರೆ ಇಷ್ಟು ಪರ್ಮುಟೇಷನ್ಸ್ಗಳು ಪಾಸಿಬಲ್ ಇದೆ ಅಂತ ಅರ್ಥ ಅಲ್ಲಿಗೆ. ಓಕೆ, ಸೊ ದೀಸ್ ಮೆನಿ ಪರ್ಮುಟೇಷನ್ಸ್ ಆರ್ ಪಾಸಿಬಲ್. ಈ ರೀತಿ ನೀವು ಅರ್ಥ ಮಾಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ಇಫ್ ದ ಟೆಲ್ ಯು ಎಮ್ಮಿಂದ ಸ್ಟಾರ್ಟ್ ಆಗಬೇಕು, ಟಿಯಿಂದ ಎಂಡ್ ಆಗಬೇಕು ಅಂದರೆ ಫಿಕ್ಸ್ ಮಾಡಿರಿ. ಅವೆರಡು ಫಿಕ್ಸ್ ಮಾಡಿದ್ಮೇಲೆ ಎಷ್ಟು ವೇಕೆಂಟ್ ಪ್ಲೇಸಸ್ ಉಳಿದಿದೆ, ಅದರಲ್ಲಿ ಪರ್ಮುಟೇಷನ್ಸ್ ಎಷ್ಟು ಪಾಸಿಬಲ್ ಇದೆ ಅಂತ ಕಂಡುಹಿಡಿಬಹುದು ಯೂಸಿಂಗ್ ದ ಸೇಮ್ ಪ್ರೀವಿಯಸ್ ಕಾನ್ಸೆಪ್ಟ್. ಡಿಸ್ಟಿಂಕ್ಟ್ ಇದೆಯೋ, ಡಿಸ್ಟಿಂಕ್ಟ್ ಇಲ್ಲ ಅಂತ ಅಂದರೆ ಯಾವ್ದು ಸೇಮ್ ಇದೆಯೋ ಅದನ್ನು ಡಿವೈಡ್ ಮಾಡಿರಿ, ಅದು ನಿಮಗೆ ಆನ್ಸರ್ ಸಿಗುತ್ತೆ. ಗಾಟ್ ಇಟ್? ಸೊ ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಪರ್ಮುಟೇಷನ್ಸ್ ಯು ಹ್ಯಾವ್ ಇನ್ ಯೋರ್ ಸಿಲೆಬಸ್. ಆಲ್ ರೈಟ್. ಸೊ ಟೈಪ್ ಆಫ್ ಪರ್ಮುಟೇಷನ್ಸ್ ಏನೇನಿದಾವೆ, ಒಂದು ಫಸ್ಟ್ ಒಂತಲ್ಲಿ ಏನು ಕಲ್ತಿದ್ದೀರಾ, ನಾಟ್ ಡಿಸ್ಟಿಂಕ್ಟ್. ಟೈಪ್ 1 ಏನು ಕಲ್ತಿದ್ರಿ ನೀವು, ಟೈಪ್ 1 ಮೀನ್ಸ್ ವಾಟ್ ಡಿಡ್ ಯು ಲರ್ನ್? ಎಸ್, ಟೈಪ್ 1 ಪರ್ಮುಟೇಷನ್ಸ್ ವೆನ್ ಆಲ್ ದ ಆಬ್ಜೆಕ್ಟ್ಸ್ ಆರ್ ಡಿಸ್ಟಿಂಕ್ಟ್. ಎಲ್ಲವೂ ಡಿಸ್ಟಿಂಕ್ಟ್ ಇದ್ದರೆ ನಂಬರ್ ಆಫ್ ಪರ್ಮುಟೇಷನ್ಸ್ ಆಫ್ n ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಟೇಕನ್ r ಅಟ್ ಎ ಟೈಮ್. ಕೆಲವೊಂದಷ್ಟೇ ನಾನು ತೊಗೊಂಡ್ರೆ ವಿತೌಟ್ ರಿಪಿಟೇಷನ್ ಅಂದರೆ ಈ ಫಾರ್ಮುಲಾ, ವಿತ್ ರಿಪಿಟೇಷನ್ ಅಂದರೆ n ಟು ದ ಪವರ್ ಆಫ್ r. ಎಲ್ಲ ಆಬ್ಜೆಕ್ಟ್ಸ್ಗಳನ್ನು ಯೂಸ್ ಮಾಡಿದ್ರೆ n ಫ್ಯಾಕ್ಟೋರಿಯಲ್, ರೈಟ್. ಟೈಪ್ 2 ಪರ್ಮುಟೇಷನ್ ಏನು ಕಲ್ತಿದ್ದೀವಿ, ವೆನ್ ಕೆಲವೊಂದು ಎಲಿಮೆಂಟ್ಸ್ಗಳು ಸೇಮ್ ಇದ್ದಾವೆ ಅಂತ ಅಂದರೆ ಸೇಮ್ ಇರೋದನ್ನ ಡಿನಾಮಿನೇಟ್ರಲ್ಲಿ ಎಷ್ಟು ಸತಿ ಸೇಮ್ ಇದೆಯೋ ಅಷ್ಟು ಸತಿನ ಫ್ಯಾಕ್ಟೋರಿಯಲ್ಸ್ನ ಡಿವೈಡ್ ಮಾಡ್ತೀರಾ. ಆ್ಯಂಡ್ ನ್ಯೂಮರೇಟರಲ್ಲಿ ಟೋಟಲ್ ಎಷ್ಟಿದೆ ಆಲ್ಫಾಬೆಟ್ಸು ಅದನ್ನು ಮಲ್ಟಿಪ್ಲೈ ಮಾಡ್ತೀರಾ. ಟೈಪ್ 3 ಏನು ಕಲ್ತಿದ್ದೀರಾ ನೀವು, ಟೈಪ್ 3 ವೆನ್ ಸಮ್ ಆಬ್ಜೆಕ್ಟ್ಸ್ ವಾಂಟ್ ಟು ಸ್ಟೇ ಟುಗೆದರ್. ಆವಾಗ ನೀವೇನು ಮಾಡಬೇಕು, ಟ್ರೀಟ್ ದೆಮ್, ಯಾವುದು ಟುಗೆದರ್ ಇರಬೇಕಂತ ಇದೆಯೋ ಅವನ್ನೆಲ್ಲ ಒಂದು ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡಿರಿ. ಅದೊಂದು ಕಂಡೀಷನ್ನೇ. ಟೈಪ್ 4 ಏನು ಕಲ್ತಿರಿ, ರೆಸ್ಟ್ರಿಕ್ಷನ್ಸ್ ಇನ್ ದ ಪರ್ಮುಟೇಷನ್ಸ್. ರೆಸ್ಟ್ರಿಕ್ಷನ್ಸ್ ಇದ್ದರೆ ಏನು ಮಾಡಬೇಕು, ಓಕೆ ಅವನ್ನ ಫಿಕ್ಸ್ ಮಾಡ್ಕೊಳ್ರಿ. ಎಫ್ ಮತ್ತು ಆರ್ ಫಿಕ್ಸ್ಡ್. ರಿಮೈನಿಂಗ್ ಏನಿದೆಯಲ್ಲ ಅದ್ರದ್ದು ಪರ್ಮುಟೇಷನ್ ಕಂಡುಹಿಡಿರಿ. ಅದ್ರದ್ದು ಪರ್ಮುಟೇಷನ್ ಕಂಡುಹಿಡಿಯೋದು ಸೇಮ್ ಲೈಕ್ ಯೂಸಿಂಗ್ ದಿ ಟೈಪ್ 1, ಟೈಪ್ 2, ಟೈಪ್ 3 ಇಂದನೇ ಯೂಸ್ ಮಾಡಿ ಕಂಡುಹಿಡಿತೀರಾ. ಅಂದರೆ ಉಳಿದಿರುವಂಥದ್ರಲ್ಲಿ ನೀವು ಹುಡುಕ್ರಿ, ಅದು ಡಿಸ್ಟಿಂಕ್ಟಾ ನಾಟ್ ಡಿಸ್ಟಿಂಕ್ಟಾ. ಡಿಸ್ಟಿಂಕ್ಟ್ ಆಗಿದ್ರೆ ಫಾರ್ಮುಲಾ ಅಪ್ಲೈ ಮಾಡಿರಿ n ಫ್ಯಾಕ್ಟೋರಿಯಲ್. ನಾಟ್ ಡಿಸ್ಟಿಂಕ್ಟ್ ಆಗಿದ್ರೆ ಬೇರೆ ಫಾರ್ಮುಲಾ ಯಾವುದಿದೆ, n ಫ್ಯಾಕ್ಟೋರಿಯಲ್ ಬೈ p ಫ್ಯಾಕ್ಟೋರಿಯಲ್. ಯಾವ್ಯಾವ ಲೆಟರ್ಸ್ ರಿಪೀಟ್ ಆಗಿದೆ ಅದನ್ನು ಯೂಸ್ ಮಾಡಿಬಿಟ್ಟು ಕಂಡುಹಿಡಿಬಹುದು. ಗಾಟ್ ಇಟ್? ಸೊ ದೀಸ್ ಆರ್ ಆಲ್ ದ 4 ಟೈಪ್ಸ್ ಆಫ್ ಪರ್ಮುಟೇಷನ್. ಐ ಹೋಪ್ ಸೊ ದ ಲೆಕ್ಚರ್ ವಾಸ್ ಹೆಲ್ಪ್ಫುಲ್. ಓಕೆ, ನೆನ್ನೆದು ಲೆಕ್ಚರ್ ಮೀನ್ಸ್ ಪ್ರೀವಿಯಸ್ ಲೆಕ್ಚರ್ ಆ್ಯಂಡ್ ಟುಡೇಸ್ ಲೆಕ್ಚರ್ ಎರಡೂ ನೀಟಾಗಿ ಕುತ್ಕೊಂಡು ವಾಚ್ ಮಾಡಿರಿ. ಎಕ್ಸಸೈಸ್ ಪ್ರಾಬ್ಲಮ್ಸ್ ವಿಲ್ ಬಿ ಡ್ಯಾಮ್ ಈಸಿ ಟು ಸಾಲ್ವ್, ಗ್ಯಾರಂಟಿ. ಓಕೆ, ಇವೆರಡು ಕಾನ್ಸೆಪ್ಟ್ ಅರ್ಥ ಆದರೆ ಮಾತ್ರ ಎಕ್ಸಸೈಸ್ ಪ್ರಾಬ್ಲಮ್ಸ್ ತುಂಬ ಈಸಿ ಇರುತ್ತೆ ಮಾಡೋಕ್ಕೆ, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಸೊ ಮೇಕ್ ಶೂರ್ ನೀವು ಎಷ್ಟು ನಿಮಗೆ ಯಾವ ಸ್ಪೀಡ್ ಮ್ಯಾಚ್ ಆಗುತ್ತೆ. ಇದು ಸ್ಲೋ ಅನ್ನಿಸ್ತಿದೆ ನಾನು ಮಾಡ್ತಿರೋದು ಅಂದರೆ ಸ್ಪೀಡ್ ಮಾಡಿಬಿಟ್ಟು ವಾಚ್ ಮಾಡಿ. ನಾನು ಮಾಡ್ತಾ ಇರೋದು ಸ್ಪೀಡ್ ಅನ್ನಿಸ್ತಾ ಇದೆ ಅಂತ ಅಂದರೆ ಸ್ಲೋ ಮಾಡಿಬಿಟ್ಟು ವಾಚ್ ಮಾಡಿ. ಬಟ್ ವಾಚ್ ಅಗೇನ್ ಆ್ಯಂಡ್ ಅಗೇನ್ ಅಂಟಿಲ್ ಇಟ್ ಬಿಕಮ್ಸ್ crystal clear in your mind. Got it? So next one more thing is, if it is helpful, as usual as I tell you, help others. ಓಕೆ, ನನ್ನಿಂದ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂದರೆ ನಿಮ್ಮಿಂದ ಬೇರೆಯವ್ರಿಗೂ ಹೆಲ್ಪ್ ಆಗಲಿ. ದ್ಯಾಟ್ಸ್ ದ ಗುಡ್ ಥಿಂಗ್ ಯು ಕ್ಯಾನ್ ಡೂ, ರೈಟ್? ಸೊ ಯಾ, ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ರಿಮೈನಿಂಗ್ ಏನೇ ಒಪಿನಿಯನ್ಸ್ ಇರಲಿ ಅಥವಾ ಡೌಟ್ಸ್ ಇರಲಿ, whatever is there, you can just let me know in the comment section. I'll just go through the comment section when I am free. Okay, so yeah, and that's all for today. Thank you so much. God bless you.